ನಾವು ನಮ್ಮ ಮೈಸೂರಿನ ಸಬರ್ ಬಸ್ ಸ್ಟ್ಯಾಂಡ್ಗೆ ಯಾಕೆ ಬಂದಿದ್ದೀವಿ ಹಾಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗಬೇಕಾ? ಫುಲ್ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಆನ್ ಮಾಡಿ. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಇವತ್ತು ಹೋಗ್ತಾ ಇರೋದು ಬಂದು ಮಹದೇಶ್ವರನ ಬೆಟ್ಟ. ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಮಹದೇಶ್ವರನ ಬೆಟ್ಟಕ್ಕೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಈ ವಿಡಿಯೋದಲ್ಲಿ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ರೆಡಿ ಆದ್ವಿ. ಅಷ್ಟರಲ್ಲಿ ನಮ್ಮ ಅಣ್ಣ ಪಿಕ್ ಮಾಡೋಕ್ಕೆ ಅಂತ ಬಂದರು. ನನ್ನ ಮಗಳು ಹಾಯ್ ಅಂತ ಹೇಳುವ ತಕ್ಷಣ ಹಾಯ್ ಅಂತ ಹೇಳ್ತಿದ್ದಾಳೆ, ಹಾಗೆ ಸ್ಮೈಲ್ ಕೂಡ ಕೊಡ್ತಿದ್ದಾಳೆ. ಫ್ಯಾಮಿಲಿ ಜೊತೆ ಹೋದರೆ ಏನೋ ಒಂಥರ ಖುಷಿ, ಹಾಗೆಯೇ ದೇವ್ರ ದರ್ಶನ ಕೂಡ ಆಗುತ್ತೆ ಅಂತ ತುಂಬ ದಿನದಿಂದ ಅಂದ್ಕೊಳ್ತಿದ್ವಿ ಹೋಗೋಣ ಅಂತ. ಬಟ್ ಕಾಲ ಇವಾಗ ಕೂಡ ಬಂತು, ಹಾಗಾಗಿ ನಮ್ಮ ಜರ್ನಿ ಮುಂದೆ ಸಾಗ್ತಾ ಇದೆ. ನಾವು ಹೋಗ್ತಾ ಇರಬೇಕಾದ್ರೆ ಹಾಗೇ ಕೂಡ ವಿಡಿಯೋಸ್ಗಳನ್ನು ಮಾಡ್ಕೊಳ್ತಾ ಇದ್ವಿ. ಅದರಲ್ಲಿ ನನ್ನ ತಂಗಿ ಮತ್ತು ನನ್ನ ಪಾಪು ಇಬ್ಬರು ಕೂಡ ಸ್ವಲ್ಪ ಕೋಳಿ ಜಗಳಗಳನ್ನ ಮಾಡ್ತಾ ಕೂತಿದ್ರು. ಅದನ್ನ ನೋಡಿಕೊಂಡು ನಾವು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ವಿ. ಮೊದ್ಲಿನ ಹಂಗೇನೆ ಮುಂದೆ ಬರ್ತಾ ಇದ್ದಂಗೆ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸಿಕ್ತು. ಅಲ್ಲಿಗೆ ಮಾಮಿ ಮಾಡೋ ಅಂದ ತಕ್ಷಣ ನನ್ನ ಮಗಳು ಕೈ ಮುಕ್ಕೊಂಡು ಭಕ್ತಿಯಿಂದ ಮಾಡ್ತಿದ್ದಾಳೆ. ಎರಡು ಕಣ್ಣದು ಸಾಲದು ಅಂತ ಫೀಲ್ ಆಗುತ್ತೆ ನನಗೆ. ನಿಮ್ಮ ಮಕ್ಕಳು ಕೂಡ ನಮಸ್ಕಾರ ಮಾಡೋದನ್ನ ನೀವು ನೋಡಿದಾಗ ನಿಮಗೂ ಕೂಡ ನಗು ಬರುತ್ತೆ ಅಲ್ವಾ? ಅದೇ ಥರ ನನಗೂ ಕೂಡ ಖುಷಿ ಆಗುತ್ತೆ, ಹಾಗೆಯೇ ನಗು ಕೂಡ ಬರುತ್ತೆ ಜೊತೆಗೆ. ಅಂತೂ ಇಂತೂ ನಮ್ಮನ್ನ ಸಬರ್ ಬಸ್ ಸ್ಟ್ಯಾಂಡ್ಗೆ ಡ್ರಾಪ್ ಮಾಡಿ ಅವರು ಮನೆಗೆ ಹೋದರು. ನಾವು ಈ ಕಡೆ ನಮ್ಮ ಫ್ಯಾಮಿಲಿ ಎಲ್ಲಿ ಕೂತಿದ್ದಾರೆ ಅಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಬಂದು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರು ಇಲ್ಲಿದ್ದಾರೆ ಬನ್ನಿ ಅಂತ. ನಮ್ಮ ಫ್ಯಾಮಿಲಿಯವರು ಮುಂಚಿತವಾಗಿ ಬಂದು ಕೂತ್ಬಿಟ್ಟಿದ್ದಾರೆ. ನಾವು ಬರೋದು ಲೇಟ್ ಆಗಿತ್ತು, ಹಾಗಾಗಿ ಅವರು ವೆಯ್ಟ್ ಮಾಡಿ ಸಾಕಾಯಿತು ಅಂತ ಎಲ್ಲ ಕೂಡ ಹೇಳ್ತಾ ಇದ್ದಾರೆ. ಅಂತೂ ಇವಾಗ ಬಸ್ ಹತ್ತಿದ್ವಿ. ಹೋಗ್ತಾ ಇರೋದು ಮಹದೇಶ್ವರ ಬೆಟ್ಟಕ್ಕೆ. ಹುಗೆ ಮಾದಪ್ಪ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ ಬಸ್ ಹತ್ತಕ್ಕೆ. ಇವನು ನನ್ನ ತಮ್ಮ ತುಂಬ ತರಲೆ ಮಾಡೋದು ಜಾಸ್ತಿ, ಹಾಗೆಯೇ ಇವನ ಜೊತೆ ಹೋದರೆ ಟೈಮ್ ಪಾಸಕ್ಕಂತೂ ಕಡಿಮೆನೇ ಇಲ್ಲ ಅಂತ ಹೇಳಿ. ತುಂಬ ಚೆನ್ನಾಗಿ ಮಾತಾಡ್ತಾನೆ, ಹಾಗೆಯೇ ನಮ್ಮನ್ನು ಕೂಡ ನಗಿಸ್ತಾನೆ, ಆದರೆ ತುಂಬ ಕಾಲು ಎಳಿತಾನೆ ಅಷ್ಟೇ. ಮಹದೇಶ್ವರನ ಬೆಟ್ಟಕ್ಕೆ ನಾವು ಬಂದೇ ಬಿಟ್ವಿ ಆಲ್ರೆಡಿ. ಇವಾಗ ಅದು ತಿರುವುಗಳು ಬರುತ್ತಲ್ಲ, ಅಲ್ಲಿದ್ದೀವಿ ಇವಾಗ. ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ 77 ಸುತ್ತುಗಳನ್ನು ಹೊಂದಿದೆ. ಅದರಲ್ಲಿ ಪ್ರಮುಖವಾದ 7 ಮಲೆಗಳು ಯಾವ್ಯಾವು ಅಂತಂದರೆ ಕಾನುಮಲೆ ಜೇನುಮಲೆ, ಕಾನುಮಲೆ ಕಾಡುಮಲೆ, ಪಚ್ಚಮಲೆ ಪಾವಲೆ ಮಲೆ, ಲಾಸ್ಟ್ನೇದು ಬಂದು ಪನ್ನಚ್ಚಿ ಮಲೆ. ಮಹದೇಶ್ವರ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ನೆಮ್ಮದಿ, ಶಾಂತಿ ದೊರೆಯುತ್ತೆ ಅಂತ. ಹಾಗೆಯೇ ಭಕ್ತರಿಗೊಲಿದ ಮಾದಪ್ಪ ಅಂತಲೇ ಹೆಸರುವಾಸಿಯಾಗಿರೋಂಥ ನಮ್ಮ ಮಾದಪ್ಪ. ಈ ಮುದ್ದು ಮಾದಪ್ಪನ ನೋಡೋದ್ರಿಂದ ಹಾಗೆಯೇ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಮುದ್ದು ಮಾದಪ್ಪನಿಗೆ ಅರ್ಗೆಮನೆ ಕಟ್ಕೊಳ್ಳೋದ್ರಿಂದ ಕೂಡ ಮಕ್ಕಳಾಗಿದೆ ಅಂತ ಕಾಲದಲ್ಲಿ ಹೇಳ್ತಾ ಇದ್ರು. ಮಹದೇಶ್ವರನ ಬೆಟ್ಟ ತುಂಬ ಹಚ್ಚ ಹಸಿರಿನಿಂದ ಕೂಡಿರುತ್ತೆ. ಬಟ್ ಇವಾಗ ನಾವು ಬೇಸಿಗೆ ಕಾಲದಲ್ಲಿ ಹೋಗಿರೋದ್ರಿಂದ ತುಂಬ ಅಂದರೆ ಮಳೆ ಇಲ್ಲದೇ ಎಲ್ಲ ಒಣಗೋಗಿರೋ ಥರ ಫೀಲ್ ಆಗ್ತೈತೆ ಅಷ್ಟೇ. ಏನಮ್ಮ किती आरबड राहणार अक्षर बस वाघ रहतो
ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ನಾನು 2 ವಿಡಿಯೋ ಆಗಿ ಮಾಡ್ತಾಯಿದ್ದೀನಿ. ಇದು ಪಾರ್ಟ್ 1 ಅಷ್ಟೇ, ನಾವು ಹೋಗೋದಷ್ಟೇ ಟ್ರಾವೆಲಿಂಗ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾಕೆ ಹೋಗಿದ್ದೀವಿ ಅಂತ ಮುಂದಿನ ಭಾಗದಲ್ಲಿ ನೋಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.